ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಮತ್ತು NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರಾ? ನಿಮ್ಮ ಮನೆಯಲ್ಲಿ 9 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿದ್ರೆ ಈ ವಿಡಿಯೋ ನಿಮಗಾಗಿ, ಅಥವಾ ನಿಮ್ಮ ಸಂಬಂಧಗಳಲ್ಲಿ ಯಾರಿಗಾದ್ರೂ ಈ ಏಜಿನ ಮಕ್ಕಳಿದ್ರೆ ಈ ವಿಡಿಯೋ ಕೂಡ ನಿಮಗಾಗಿ. ಯಾಕೆ ಈ ಪರ್ಟಿಕ್ಯುಲರ್ ಏಜ್ ಇರೋ ಮಕ್ಕಳಿಗೆ ಈ ವಿಡಿಯೋ ಅಂದ್ರೆ, ಹುಟ್ಟಿದ ಮಗುವಿನಿಂದ 9 ವರ್ಷಗಳ ತನಕ ಪ್ರತಿಯೊಂದು ಮಗುವಿನ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗಿರುತ್ತೆ. ನೀವು ಮಗುವಿನ ಮುಂದೆ ಏನು ಮಾತನಾಡ್ತೀರಿ, ಯಾವ ತರ ಇರ್ತೀರಿ, ಪ್ರತಿಯೊಂದನ್ನು ಕೂಡ ಮಗು ಅಬ್ಸರ್ವ್ ಮಾಡುತ್ತೆ. ನಾವು ಒಂದು ಸ್ಪಾಂಜಿಗೆ ನೀರು ಹಾಕಿದ್ರೆ ಯಾವ ತರ ಆ ಸ್ಪಾಂಜ್ ನೀರನ್ನ ಹೀರಿಕೊಳ್ಳುತ್ತೆ, ಆ ತರನೇ ಮಗು ಕೂಡ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡುತ್ತೆ, ಪ್ರತಿಯೊಂದನ್ನು ಹೀರ್ಕೊಳ್ಳುತ್ತೆ. ಪ್ರತಿಯೊಂದು ಕೂಡ ಮಗುವಿನ ಮೈಂಡ್ ಅಲ್ಲಿ ಪ್ರೋಗ್ರಾಮಿಂಗ್ ಆಗುತ್ತೆ. ಅದು ನೀವು ಒಳ್ಳೇದು ಮಾತನಾಡಿದ್ರೆ ಒಳ್ಳೆಯ ಪ್ರೋಗ್ರಾಮಿಂಗ್, ನಿಮ್ಮ ನಡತೆ ಒಳ್ಳೇದಾಗಿದ್ರೆ ಅದೇ ತರ ಮಗುವಿನ ನಡತೆ ಕೂಡ ಒಳ್ಳೆದೇ ಆಗಿರುತ್ತೆ. ನೀವು ಮಗುವಿನ ಮುಂದೆ ಜಗಳ ಮಾಡಿಕೊಂಡು ಒಬ್ರಿಗೊಬ್ರು ಮನಸ್ತಾಪ ಮಾಡಿಕೊಂಡಿದ್ರೆ ಅದನ್ನೇ ಮಗು ಕೂಡ ಹೀರಿಕೊಳ್ಳುತ್ತೆ. ಅದರ ಬ್ರೈನ್ ಅಲ್ಲಿ ಅದೆಲ್ಲವೂ ಫೀಡ್ ಆಗಿರುತ್ತೆ. ಈ ಏಜ್ ಅಲ್ಲಿ ಪ್ರತಿಯೊಂದು ಮಗುವಿನ ಮನಸ್ಸು ತೀಟಾ ಸ್ಟೇಜ್ ಅಲ್ಲಿ ಇರುತ್ತೆ. ಅಂದ್ರೆ ಯಾವುದೇ ಪ್ರಶ್ನೆ ಹಾಕೋದಿಲ್ಲ, ಏನೇ ಇದ್ರೂ ಅದು ಸತ್ಯ ಅಂತ ನಂಬುತ್ತೆ ಮಗು. ಮಗುವಿನ ಎದುರು ಯಾವುದೇ ಒಂದು ಕೆಟ್ಟ ಘಟನೆ ಆಗ್ತಾ ಇದ್ರೆ ಅದನ್ನು ನಿಜ ಅಂತ ಅನ್ಕೊಂಡುತ್ತೆ. ಅದೆಲ್ಲವೂ ಆ ಮಗುವಿನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫೀಡ್ ಆಗಿರುತ್ತೆ. ಅದೇ ತರ ಮಗು ಬೆಳೀತಾ ಬೆಳೀತಾ ಅದೇ ಸಮಸ್ಯೆನ ಮಗುವಿನ ಜೀವನದಲ್ಲಿ ಕೂಡ ಅಟ್ರಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮಗು ಸಣ್ಣದಿರುವಾಗ ಮಗು ಇರುವ ಮನೆಯಲ್ಲಿ ಹಣಕ್ಕಾಗಿ ತುಂಬಾ ಪರದಾಡ್ತಾ ಇರ್ತಾರೆ, ಅಥವಾ ತುಂಬಾ ಜಗಳ ಆಗ್ತಾ ಇರುತ್ತೆ. ಇದೆಲ್ಲ ಕೂಡ ಮಗು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಅಬ್ಸರ್ವ್ ಮಾಡ್ಕೊಂಡು ಅದೇ ಜೀವನದಲ್ಲಿ ಕೂಡ ಅಟ್ರಾಕ್ಟ್ ಮಾಡುತ್ತೆ. ಮಗುವಿಗೆ ಕೂಡ ಬೆಳೀತಾ ಬೆಳೀತಾ ಹಣದ ಸಮಸ್ಯೆ ಬರುತ್ತೆ. ಸಣ್ಣದಿರುವಾಗ ಯಾವ ತರದ ಮಾತು ಬಂದಿರುತ್ತೆ, ಹಣ ಮಾಡುದು ಅಷ್ಟು ಈಸಿ ಅಲ್ಲ, ಹಣ ಮರದಿಂದ ಉದುರುತ್ತಾ, ಈ ತರದ ಭಾವನೆನೇ ಮಗುವಲ್ಲಿ ಕೂಡ ಇರುತ್ತೆ. ಹಾಗೆ ಮಗು ಯಾವಾಗಲೂ ಫೈನಾನ್ಷಿಯಲ್ ಕಂಡೀಷನ್ ಫೇಸ್ ಮಾಡ್ತಾ ಇರುತ್ತೆ. ಅಂದ್ರೆ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿರಲ್ಲ ಮಗುವಿದ್ದು ಕೂಡ. ಅದೇ ತರ ಮಗು ಯಾವ ಶಬ್ದನ ಪದೇ ಪದೇ ಕೇಳುತ್ತೆ ಅದೇ ಪದಾನ ಸತ್ಯ ಅಂತ ಅನ್ಕೊಳ್ಳುತ್ತೆ. ಉದಾಹರಣೆಗೆ, ಮಗು ಸಣ್ಣದಿರುವಾಗ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಮನೆಯವರು ಮಾತನಾಡ್ತಾ ಇದ್ರೆ ಅದನ್ನು ಸತ್ಯ ಅಂತ ನಂಬುತ್ತೆ. ಅದೇ ಮಗು ಕೂಡ ದೊಡ್ಡವನಾದ್ಮೇಲೆ ರೂಢಿಸ್ಕೊಳ್ಳುತ್ತೆ ಜೀವನದಲ್ಲಿ. ಇನ್ನು ಸಣ್ಣ ಏಜ್ ಅಲ್ಲಿ ಮಗು ಯಾವುದಕ್ಕಾದ್ರೂ ಭಯ ಪಟ್ಟಿದ್ರೆ ಅಥವಾ ಆತಂಕಕ್ಕೊಳಗಾಗಿದ್ರೆ ಅದನ್ನೇ ನೋಡ್ತಾ ಮಗು ಬೆಳೆದಿದ್ರೆ ಅದು ದೊಡ್ಡದಾಗ್ತಾ ಆಗ್ತಾ ಅದಕ್ಕೆ ತುಂಬಾ ಭಯ, ಆತಂಕ ಎಲ್ಲ ಇರುತ್ತೆ. ಕೆಲವು ಮನೆಗಳಲ್ಲಿ ಗಂಡ ಹೆಂಡತಿಗೆ ಹೊಡಿತಾ ಇರ್ತಾನೆ, ಅದನ್ನು ಮಗು ಎಲ್ಲ ನೋಡ್ತಾ ಇರುತ್ತೆ. ಅದು ಮಗು ದೊಡ್ಡ ಆಗ್ತಾ ಆಗ್ತಾ ಮಗುವಿಗೆ ಗಂಡಸರಂದ್ರೆ ಭಯ ಬರ್ಬೋದು, ಅಥವಾ ಮದುವೆ ಅಂದ್ರೆ ಭಯ ಇರ್ಬೋದು, ಅಥವಾ ಯಾವುದೇ ರಿಲೇಶನ್ಶಿಪ್ ಅಲ್ಲಿ ನಂಬಿಕೆನೂ ಇರ್ಲಿಕ್ಕಿಲ್ಲ. ಈ ತರ ಎಲ್ಲ ಜೀವನದಲ್ಲಿ ಆಗುತ್ತೆ. ಮಗು ತಾಯಿಯ ಗರ್ಭದಿಂದಲೇ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡುತ್ತೆ. ಅದಕ್ಕೆ ಹೇಳ್ತಾರೆ ಗರ್ಭಿಣಿ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತ. ಅದಕ್ಕೆ ಮೊದ್ಲೆಲ್ಲ ಹೆಚ್ಚಿನವರು ತಾಯಿ ಮನೆಗೆ ಕಳಿಸ್ತಾ ಇದ್ರು, ಅಲ್ಲಿ ಖುಷಿಯಾಗಿರ್ತಾಳೆ ಅಂತ. ಅದಕ್ಕೆ ಕೆಲವರು ಬುಕ್ ಓದ್ಬೇಕು, ಮ್ಯೂಸಿಕ್ ಕೇಳ್ಬೇಕು, ಈ ತರ ಎಲ್ಲ ಹೇಳ್ತಾರೆ. ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಲೇಡೀಸ್ ತುಂಬಾ ಡಿಪ್ರೆಷನ್ ಅಲ್ಲೆಲ್ಲ ಇದ್ರೆ ಅದು ಮಗುವಿಗೆ ಕೂಡ ಹಾಗೆ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ. ಆವಾಗ ಮೂಡ್ ಸ್ವಿಂಗ್ಸ್ ಆಗುದು, ಕೋಪ ಮಾಡ್ಕೊಳ್ಳೋದು, ಈ ತರ ಎಲ್ಲ ಇರುತ್ತೆ. ಈ ಸ್ಟೇಜ್ ಅನ್ನು ನಾವು ಮಕ್ಕಳ ಬೆಳವಣಿಗೆಯ ಹಂತ ಅಂತ ಹೇಳ್ಬೋದು. ನೀವು ಮಕ್ಕಳ ಎದುರು ಯಾವ ತರ ನಡ್ಕೊಳ್ತೀರಾ ಅದು ತುಂಬಾ ದೊಡ್ಡ ಮ್ಯಾಟರ್ ಆಗಿರುತ್ತೆ. ಎಷ್ಟೋ ಮಕ್ಕಳು ಕೆಟ್ಟ ದಾರಿನ ಹಿಡಿಯಕ್ಕೆ ಅವರ ಪೇರೆಂಟ್ಸೇ ಕಾರಣ ಆಗಿರ್ತಾರೆ. ಅದು ಹೇಗೆ ಅಂದ್ರೆ, ಪ್ರತಿದಿನ ಮಕ್ಕಳ ಎದುರಿಗೆ ಜಗಳ ಮಾಡ್ತಾ ಇದ್ರೆ ಮಗುವಿಗೆ ಅಪ್ಪ ಅಮ್ಮನ ಮೇಲೆ ರೆಸ್ಪೆಕ್ಟೇ ಕಡಿಮೆ ಆಗುತ್ತೆ. ಬೆಳೀತಾ ಬೆಳೀತಾ ಮಗು ಅದನ್ನೇ ಲೈಫ್ ಅಲ್ಲಿ ಅಳವಡಿಸುತ್ತೆ. ಆಮೇಲೆ ಅಪ್ಪ ಅಮ್ಮನನ್ನು ಕೂಡ ತುಂಬಾ ಬ್ಲೇಮ್ ಮಾಡ್ಕೊಂಡಿರುತ್ತೆ. ಹಾಗಿದ್ರೆ ಈ ತರ ಏಜ್ ಇರೋ ಮಕ್ಕಳು ಮನೆಯಲ್ಲಿ ನೀವು ಯಾವ ತರ ಇರ್ಬೇಕು ಅಂತ ನೋಡೋಣ. ಬರೀ ಸಣ್ಣ ಮಗು ಆದ್ರೆ ನಾವು ಮಗುಗೆ ಪಾಸಿಟಿವ್ ಅಫರ್ಮೇಶನ್ ನ ಹೇಳ್ಕೊಳ್ಬಹುದು, ಮಗುವಿನ ಥರ್ಡ್ ಐ ನೋಡ್ಕೊಂಡು.
ಮತ್ತೆ ಮಾತು ಬರೋ ಮಕ್ಕಳಾದ್ರೆ ಮಕ್ಕಳಿಗೆ ನೀವು ಪಾಸಿಟಿವ್ ವರ್ಡ್ಸ್ ನ ಹೇಳ್ಕೊಳ್ಬಹುದು. ಮಾತು ಬರೋ ಮಕ್ಕಳಿಗೆ ನೀವು ಪಾಸಿಟಿವ್ ಅಫರ್ಮೇಶನ್ ನ ಹೇಳಿಕೊಡ್ಬೋದು. ನೀನು ತುಂಬಾ ಸ್ಟ್ರಾಂಗ್, ನೀನು ಹೆಲ್ದಿ, ನೀನು ತುಂಬಾ ಬುದ್ಧಿವಂತ, ನಿನಗೆ ಎಲ್ಲ ಕೂಡ ಅರ್ಥ ಆಗುತ್ತೆ. ಈ ತರದ್ದು ಪಾಸಿಟಿವ್ ಅಫರ್ಮೇಶನ್ ನ ಮಗು ಹತ್ರ ಕೂಡ ಹೇಳಿಸ್ಬೋದು. ಬೆಳಿಗ್ಗೆ ಎದ್ದ ಕೂಡ್ಲೆ ಮತ್ತೆ ರಾತ್ರಿ ಮಲಗೋ ಮುಂಚೆ ಹೇಳಿಸ್ಬೋದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ನೀವು ಮಗುವಿನ ಜೊತೆ ಇರುವಾಗ ಯಾವುದೇ ನೆಗೆಟಿವ್ ವರ್ಡ್ಸ್ ನ ಯೂಸ್ ಮಾಡಬೇಡಿ, ನೆಗೆಟಿವ್ ಆಗಿ ಮಾತನಾಡಬೇಡಿ. ಅದೇ ತರ ನೀವು ಮಗುವಿಗೆ ನೀನು ದಡ್ಡ, ನೀನು ಪ್ರಯೋಜನ ಇಲ್ಲ, ನೀನು ಸೋಂಬೇರಿ ಅಥವಾ ಬೇರೆ ಮಕ್ಕಳ ಜೊತೆಗೆ ಕಂಪೇರ್ ಮಾಡೋದನ್ನೆಲ್ಲ ದಯವಿಟ್ಟು ನಿಲ್ಲಿಸಿ. ಯಾಕಂದ್ರೆ ಮಗುವಿಗೆ ಬೆಳೀತಾ ಬೆಳೀತಾ ಕಾನ್ಫಿಡೆಂಟ್ ಲೆವೆಲ್ ಎಲ್ಲ ಕಡಿಮೆ ಆಗುತ್ತೆ. ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟ್ರಾಂಗ್ ಆಗಿ ಫೀಡ್ ಆಗಿರುತ್ತೆ. ಮಗುವಿಗೇನೆ ಅನ್ಸುತ್ತೆ ನನ್ಗೆ ಏನು ಆಗ್ತಾ ಇಲ್ಲ, ಏನು ಧೈರ್ಯನೇ ಇರಲ್ಲ ಯಾರ ಹತ್ರ ಮಾತನಾಡ್ಲಿಕ್ಕೆ. ಈ ತರದ ಸಿಚುವೇಶನ್ ಅಲ್ಲೆಲ್ಲ ಮಗು ಬೆಳೀತಾ ಬೆಳೀತಾ ಸಫರ್ ಆಗುತ್ತೆ. ಇನ್ನೊಂದೇನಂದ್ರೆ ನೀವು ಮಕ್ಕಳ ಎದುರು ಯಾವ ತರ ಇರ್ತೀರಿ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ವಿಷಯ ಆಗಿದೆ. ನೀವು ತುಂಬಾ ಶಿಸ್ತಿಂದ ಕ್ಲೀನ್ ಆಗಿದ್ರೆ ಮಗು ಕೂಡ ಅದನ್ನೇ ನೋಡ್ಕೊಂಡು ಕಲಿಯುತ್ತೆ. ಅಥವಾ ಮಕ್ಕಳ ಎದುರಿಗೆ ನೀವು ತುಂಬಾ ಫೋನ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಮಗು ಕೂಡ ಫೋನ್ ಬೇಕು ಅಂತ ಕೇಳುತ್ತೆ. ಅದಕ್ಕೆ ಮಕ್ಕಳ ಎದುರಿಗೆ ಎಷ್ಟು ಆಗುತ್ತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ, ಫೋನ್ ನ ಸೈಡ್ಗಿಟ್ಟು ಟೈಮ್ ಸ್ಪೆಂಡ್ ಮಾಡಿ. ಇನ್ನೊಂದೇನಂದ್ರೆ ಮನೆಯಲ್ಲಿ ಸಂಬಂಧಗಳಲ್ಲಿ ಯಾವುದೇ ಮನಸ್ತಾಪ ಇದ್ರೂ ಕೂಡ, ಅಂದ್ರೆ ಗಂಡನಿಗೆ ಹೆಂಡತಿ ಮೇಲೆ ಮನಸ್ತಾಪ ಇದ್ರೆ ಅದನ್ನು ಮಗು ಹತ್ರ ಹೇಳ್ಬೇಡಿ. ನಿನ್ನ ಅಮ್ಮ ಈ ತರ ಮಾಡಿದ್ಲು, ಆ ತರ ಮಾಡಿದ್ಲು ಅಂತ. ಅದೇ ತರ ಅಮ್ಮನಿಗೆ ಮಗುವಿನ ಅಪ್ಪನ ಮೇಲೆ ಅಸಮಾಧಾನ ಇದ್ರೆ ಅದನ್ನು ಮಗು ಹತ್ರ ಹೇಳ್ಬೇಡಿ. ನೋಡು ನಿನ್ನ ಅಪ್ಪ ಈ ತರ ಮಾಡ್ತಾರೆ, ಆ ತರ ಮಾಡ್ತಾರೆ ಅಂತ. ಆವಾಗ ಮಗುವಿಗೆ ತುಂಬಾ ಕನ್ಫ್ಯೂಷನ್ ಮೈಂಡ್ ಆಗುತ್ತೆ. ಮಗುವಿಗೆನೆ ಅನ್ಸುತ್ತೆ ನಾನು ಇವ್ರ ಜೊತೆ ಇರೋದು ಸೇಫ್ ಅಲ್ಲ ಅಂತ. ಇನ್ನು ಮಗು ಬೆಳೀತಾ ಬೆಳೀತಾ ಅದರ ಅಪ್ಪ ಅಮ್ಮನನ್ನು ಕೂಡ ಬ್ಲೇಮ್ ಮಾಡುತ್ತೆ. ಅದರ ಜೊತೆಗೆ ಮದುವೆ ಆಗಿದ್ರೆ ಹೆಂಡತಿ ಹತ್ರ ಜೊತೆ ಕೂಡ ಅದೇ ತರ ಇರುತ್ತೆ. ಮಗುವಿಗೆ ಅನಿಸ್ಬೋದು ಜಗಳನೇ ಮಾಡ್ಕೊಂಡಿದ್ರೆ ಈ ಗಂಡ ಹೆಂಡತಿ ಅಂದ್ರೆ ಇದೇ ತರ ಇರೋದು, ಯಾವಾಗ್ಲೂ ಜಗಳ ಮಾಡ್ಕೊಂಡಿರೋದು, ಈ ತರ ಎಲ್ಲ ಅನ್ಸ್ಬೋದು. ಅಥವಾ ಇನ್ನು ಕೆಲವು ಮಕ್ಕಳಿಗೆ ಅನಿಸ್ಬೋದು ನನ್ನಿಂದ ಜಗಳ ಆಗ್ತಿದ್ಯಾ ಅಂತ. ಅದನ್ನು ಮಗುವಿಗೆ ಗಿಲ್ಟ್ ಫೀಲಿಂಗ್ ಮಾಡ್ಬೋದು. ಆಮೇಲೆ ಅದಕ್ಕೆ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಕಡಿಮೆ ಆಗ್ಬೋದು. ಅದಕ್ಕೆ ಯಾವತ್ತೇ ಆದ್ರೂ ಕೂಡ ಮಕ್ಕಳ ಎದುರಿಗೆ ಒಬ್ರನ್ನೊಬ್ರು ಬ್ಲೇಮ್ ಮಾಡಕ್ಕೆ ಹೋಗ್ಬೇಡಿ. ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಸಬ್ ಕಾನ್ಶಿಯಸ್ ಮೈಂಡ್ ಯಾವ ತರ ಆಕ್ಟಿವ್ ಆಗಿರುತ್ತೆ ಅಂತ ನೋಡಿದ್ವಿ. ಅದೇ ತರ ಅವರು ದೊಡ್ಡವರಾಗಿ ಕೂಡ ಸೇಮ್ ಸಮಸ್ಯೆನ ಫೇಸ್ ಮಾಡ್ತಾ ಇದ್ರೆ ಅದೆಲ್ಲವೂ ಚೈಲ್ಡ್ಹುಡ್ ಇಂದ ಬಂದಿರುತ್ತೆ ಅಂತ ತಿಳ್ಕೊಂಡ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.